ಬೇಕಾಬಿಟ್ಟಿ ಗ್ಯಾಸ್ ಬೆಲೆ ಏರಿಕೆಗೆ ಆಟೋ ಚಾಲಕರು ಕಿಡಿಕಾರ್ತಾ ಇದ್ದಾರೆ. ಒಂದು ಕಡೆಗೆ ಗ್ಯಾಸ್ ಸಿಗ್ತಾ ಇಲ್ಲ, ಮತ್ತೊಂದು ಕಡೆಗೆ ಆಟೋ ಗ್ಯಾಸ್ ಎಲ್ಲಿ ಸಿಗ್ತಾ ಇದೆಯೋ ಅಲ್ಲಿ ಬೇಕಾಬಿಟ್ಟಿ ಬೆಲೆ ಏರಿಕೆಯನ್ನ ಮಾಡಲಾಗ್ತಾ ಇದೆ ಅಂತೇಳಿ ಆಟೋ ಚಾಲಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂಥದ್ದು. ಈ ಘಟನೆ ನಡೆದಿರುವಂಥದ್ದು ಗದಗದ ಪ್ರಮುಖ ಬಂಕ್ಗಳಿಗೆ ನುಗ್ಗಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಆಕ್ರೋಶವನ್ನ ಹೊರಹಾಕಿದ್ದಾರೆ ಆಟೋ ಚಾಲಕರು. ಗ್ಯಾಸ್ ಬಂಕ್ ಮಾಲೀಕರ ವಿರುದ್ಧ ಘೋಷಣೆಗಳನ್ನು ಕೂಗಿ ತಮ್ಮ ಆಕ್ರೋಶವನ್ನ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಯುದ್ಧದ ಆರಂಭಕ್ಕೂ ಮುನ್ನ ಕೆಜಿಗೆ 65 ರೂಪಾಯಿ ಇತ್ತು. ಈಗ ಅದೇ ಆಟೋ LPG ದರ ಈಗ ಪ್ರತಿ ಕೆಜಿಗೆ 84 ರೂಪಾಯಿ 95 ಪೈಸೆಗೆ ಏರಿಕೆ ಮಾಡಿದ್ದಾರೆ. ಇದು ಬೇಕಾಬಿಟ್ಟಿ. ಇನ್ನು ಕೆಲವು ಬಾರಿ ಅಂತೂ 99 ರೂಪಾಯಿ 95 ಪೈಸೆ ರೂಪಾಯಿವರೆಗೂ ಕೂಡ ಏರಿಕೆ ಮಾಡಿ ಹೆಚ್ಚಳವನ್ನ ಮಾಡಿ ಮಾರಾಟ ಮಾಡ್ತಾ ಇದ್ದಾರೆ. ಬೇಕಾಬಿಟ್ಟಿ ತಮಗೆ ಮನಸೋ ಇಚ್ಛೆ, ತಮಗೆ ಮನಸ್ಸಿಗೆ ಬಂದ ಹಾಗೆ ಗ್ಯಾಸ್ ದರವನ್ನ ಏರಿಕೆ ಮಾಡ್ತಾ ಇದ್ದಾರೆ ಅಂತೇಳಿ ಆಟೋ ಚಾಲಕರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಬಂಕ್ನವರು ಹಗಲು ದರೋಡೆ ಮಾಡ್ತಾ ಇದ್ದಾರೆ ನಮ್ಮಿಂದ ಅಂತೇಳಿ ಆಕ್ರೋಶ ಹೊರಹಾಕಿದ್ದು. ಗದಗ ಜಿಲ್ಲಾಡಳಿತ ಸೂಕ್ತ ಕ್ರಮವನ್ನ ಕೈಗೊಳ್ಳಬೇಕು ಅಂತೇಳಿ ಆಟೋ ಚಾಲಕರು ಆಗ್ರಹಿಸಿದ್ದಾರೆ. ಇದರ ಬಗ್ಗೆ ನಮ್ಮ ಗದಗ ಪ್ರತಿನಿಧಿ ಸುರೇಶ್ ಒಂದು ಗ್ರೌಂಡ್ ರಿಪೋರ್ಟ್ ಅನ್ನು ನೀಡಿದ್ದಾರೆ, ನೋಡ್ಕೊಂಬರೋಣ. ಇಸ್ರೇಲ್ ಮತ್ತು ಇರಾನ್ ನಡುವಿನ ಯುದ್ಧದ ಎಫೆಕ್ಟ್ ಈಗ ಸಾಕಷ್ಟು ಅವಾಂತರಗಳಿಗೆ ಕಾರಣ ಆಗಿದೆ. ಅದರಲ್ಲೂ ಪ್ರಮುಖವಾಗಿ ಸಾಕಷ್ಟು ವಸ್ತುಗಳು, ಅದರಲ್ಲೂ ಪೆಟ್ರೋಲ್ ಮತ್ತು ಡೀಸೆಲ್ಗೆ ಏನು ಬೆಲೆ ಏನಿದೆ ಸಾಕಷ್ಟು ದುಬಾರಿ ಆಗ್ತಾಯಿದೆ, ದಿನದಿನಕ್ಕೆ ಹೆಚ್ಚಾಗ್ತಾಯಿದೆ. ಅದರಲ್ಲೂ ಈ ಒಂದು ಯುದ್ಧ ಏನಿದೆ ಸಾಕಷ್ಟು ಏನು ಬಂಕ್ನವ್ರಿಗೆ, ಪೆಟ್ರೋಲ್ ಬಂಕ್ ಆಗಿರ್ಬೋದು ಮತ್ತು ಗ್ಯಾಸ್ ಬಂಕ್ನವ್ರಿಗೆ ಒಂದು ರೀತಿ ಬಂಡವಾಳ ಹೆಚ್ಚಳ ಮಾಡ್ಕೊಳ್ಳೋದಕ್ಕೆ, ಹಗಲು ದರೋಡೆ ಮಾಡೋದಕ್ಕೆ ಇದೊಂದು ನೆಪ ಆಗಿದೆ ಅನ್ನೋಂಥ ಆರೋಪವನ್ನು ಇಲ್ಲಿನ ಆಟೋ ಚಾಲಕರು ಕೂಡ ಆರೋಪ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಏನು ಗದಗ ಜಿಲ್ಲೆಯ ಗದಗ ನಗರದಲ್ಲಿ ಇರ್ತಕ್ಕಂಥ ಏನು APMC ಬಳಿ ಇರ್ತಕ್ಕಂಥ ಗ್ಯಾಸ್ ಪ್ಲಸ್ ಏನು ಗ್ಯಾಸ್ ಬಂಕ್ನವರು ಏನು ಏಕಾಏಕಿಯಾಗಿ ಈಗ ಗ್ಯಾಸ್ನ ಬೆಲೆಯನ್ನು ದುಬಾರಿ ಮಾಡಿದ್ದಾರೆ. ಹೀಗಾಗಿ ಆಟೋ ಚಾಲಕರು ಸಾಕಷ್ಟು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಹೀಗಾಗಿ ನಾ ಇದೇ ಸ್ಥಳದಲ್ಲಿದ್ದೀನಿ, ನೋಡ್ತಾ ಇರ್ಬೋದು ಸಾಕಷ್ಟು ನೂರಾರು ಆಟೋ ಚಾಲಕರು ಈ ಒಂದು ಗ್ಯಾಸ್ ಬಂಕ್ನಲ್ಲಿ ಬಂದು ಏನು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಏನು ಕಳೆದ ಒಂದು ತಿಂಗಳ ಹಿಂದೆ ಕೇವಲ 65 ರೂಪಾಯಿ ಇರ್ತಕ್ಕಂಥ ಈ ಒಂದು 60 ರೂಪಾಯಿ ಇರ್ತಕ್ಕಂಥ ಏನು ಗ್ಯಾಸ್ ಬೆಲೆ ಇದೆ, ಈಗ ಸುಮಾರು 85 ರೂಪಾಯಿಗಿಂತ ಹೆಚ್ಚಿಗೆ ಏನು ಬೆಲೆ ಹೆಚ್ಚಿಗೆ ಮಾಡಿದ್ದಾರೆ. ಹೀಗಾಗಿ ನಾವು ಹೇಗೆ ದಿನ ದೂಡಬೇಕು, ಯಾಕಂದರೆ ಇಲ್ಲಿ ಈ ಸಾಕಷ್ಟು ವಾಣಿಜ್ಯ ನಗರವೂ ಕೂಡ ಅಲ್ಲ, ಯಾಕಂದರೆ ಕೇವಲ ಇಲ್ಲಿ ಯಾವುದೇ ರೀತಿಯಾದ ಫ್ಯಾಕ್ಟ್ರಿಗಳಾಗಿರ್ಬೋದು ಅಥವಾ ದಿನನಿತ್ಯ ಸಾಕಷ್ಟು ನಿಬಿಡ ಪ್ರದೇಶ ಆ ರೀತಿಯೂ ಅಲ್ಲ. ಹೀಗಾಗಿ ಏನು ಕೇವಲ ನಾವು 20 ರೂಪಾಯಿ ಮಾತ್ರ ಜನರಿಗೆ ತಗೊಳ್ತೇವೆ. ಆದರೆ ಈಗ ಏಕಾಏಕಿ ದಿನಕ್ಕೂ ಕೂಡ ಏನು ಬೆಲೆಯನ್ನು ಏರಿಕೆ ಮಾಡ್ತಾ ಇದ್ದಾರೆ. ಹೀಗಾಗಿ ನಮ್ಮ ಜೀವನ ಹೇಗೆ ನಡೆಸಬೇಕು ಅಂತೇಳಿ ಇಲ್ಲಿನ ಆಟೋ ಚಾಲಕರು ಕೂಡ ಸಾಕಷ್ಟು ಗೋಳಾಡ್ತಾ ಇದ್ದಾರೆ. ಹೀಗಾಗಿ ಈ ಪ್ರತಿಯೊಂದು ಏನು ಗ್ಯಾಸ್ ಬಂಕ್ ಇದ್ದಾವೆ ಅವು ಎಲ್ಲ ಬಂಕ್ಗಳಿಗೆ ಹೋಗಿ ನಾವು ಹೋರಾಟವನ್ನು ಮಾಡ್ತೇವೆ. ಅದರಲ್ಲೂ ಪ್ರಮುಖವಾಗಿ ಏನು ಜಿಲ್ಲಾಡಳಿತ ಈ ಬಗ್ಗೆ ಎಚ್ಚೆತ್ತುಕೊಳ್ಬೇಕು. ಯಾಕಂತಂದರೆ ಈ ರೀತಿಯಾಗಿ ಅಂದರೆ ಏನು ಬೆಲೆ ಏರಿಕೆ ಆಗ್ತಾ ಇದೆ, ಇದರಿಂದ ನಮಗೆ ಲಾಭ ಆಗೋದಿಲ್ಲ, ಮತ್ತು ಪ್ರತಿದಿನ ನಷ್ಟ ಆಗುತ್ತೆ, ಮತ್ತು ಇಡೀ ನಮ್ಮ ಕುಟುಂಬ ಸಮೇತ ಜೀವನ ನಡೆಸೋದು ಕೂಡ ಕಷ್ಟ ಆಗುತ್ತೆ. ಹೀಗಾಗಿ ಇದ್ರ ಬಗ್ಗೆ ಎಚ್ಚೆತ್ತುಕೊಂಡು ಬೆಲೆಯನ್ನು ಕಡಿಮೆ ಮಾಡ್ಬೇಕಂತೇಳಿ ತಮ್ಮ ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ. ಹೀಗಾಗಿ ಆಟೋ ಚಾಲಕರು ಇದ್ದಾರೆ, ಅವ್ರನ್ನೂ ಕೂಡ ನಾನು ಮಾತಾಡ್ಸ್ತಾ ಹೋಗ್ತೀನಿ. ಸರ್, ಎಷ್ಟು ಇವತ್ತಿಗೆ ಎಷ್ಟು ರೇಟ್ ಇದೆ, ಹಿಂದೆ ಎಷ್ಟಿತ್ತು, ಯಾಕೆ ಈ ರೀತಿಯಾಗಿ ದಿನಕ್ಕೆ ಬೆಲೆ ಹೆಚ್ಚಿಗೆ ಮಾಡ್ತಾ ಇದ್ದಾರೆ ಸರ್? ಸರ, ಸುಮಾರು 25 ದಿನದ ಹಿಂದುಗಡೆ 60 ರೂಪಾಯಿ ಸರ, ಈಗ 85 ರೂಪಾಯಿ ಸರ. ಕೇಳಿದರೆ ಗ್ಯಾಸ್ ಹೆಚ್ಚಿಗೆ ಬರ್ತಾ ಇಲ್ಲ ಅಂತ ಹೇಳ್ತಾರೆ. ಅದ್ರ ಸಲುವಾಗಿ ನಾವು ಇಷ್ಟು ದಿನ ಹೊಟ್ಟೆ ಹಾಕ್ಕೊಂಡು ಹೊಂಟೇವಿ ಸರ. ಆದರೆ ಇವರು ಒಮ್ಮೆ 4 ರೂಪಾಯಿ ಇರ್ತಾರೆ, 5 ರೂಪಾಯಿ ಇರಿಸ್ತಾರೆ, 7 ರೂಪಾಯಿ ಇರಿಸ್ತಾರೆ. ಈಗ ಏಕಾಏಕಿ ಮೊನ್ನೆ 4 ದಿವಸದಿಂದ 15 ರೂಪಾಯಿ ಇರಿಸಿದ್ರು. ಅವಾಗ ನಾವು ರೋಡಿಗಳದು ಯಾಕೆ ಎದ್ರ ಸಲ ಏರಿಸಿರಿ ನೀವು? ಸರ್ಕಾರ ನೋಡಿದ್ರೆ ಯಾವುದೇ ಥರ ಆತಂಕ ಪಡಬೇಡ್ರಿ ಅಂತ ಜನರಿಗೆ ಆಶ್ವಾಸನೆ ಕೊಡುತ್ತೆ. ಗ್ಯಾಸ್ ಐತಿ, ಪೆಟ್ರೋಲ್ ಐತಿ, ಡೀಸೆಲ್ ಐತಿ, ಯಾರಿಗೆ ಹೆಚ್ಚಿಗೆ ರೊಕ್ಕ ಕೊಡಬೇಡ್ರಿ ಅಂತಾರೆ. ಇವರು ಬ್ಯಾಂಕ್ನವ್ರು ನೋಡಿದ್ರೆ ತಮಗೆ ಇಷ್ಟ ಬಂದಂಗೆಲ್ಲ 5 ರೂಪಾಯಿ 4 ರೂಪಾಯಿ 15 ರೂಪಾಯಿ ಮಟನೂ ರೇಟ್ ಏರಿಸಿ ಕಾಟ ನಮ್ಮ ಆಟೋ ಚಾಲಕರು ಹೊಟ್ಟೆ ಮೇಲೆ ಹೊಡೆಯುವಂಥ ಕೆಲಸ ಮಾಡತ್ತಾರೆ. ಇವತ್ತು ಇವ್ರಿಗೆ ಬಂದು ಕೇಳಿದ್ರೆ ಇವರು ಸಿಬ್ಬಂದಿ ಸರ್, ಇವ್ರ ಮೇಲೆ ಅಧಿಕಾರಿಗಳು ಇರ್ತಾರೆ, ಮ್ಯಾನೇಜ್ಮೆಂಟ್ ಇರುತ್ತೆ. ಅವರೆಲ್ಲ ಚೆನ್ನೈದಾಗದ್ವಿ, ಬಾಂಬೆದಾಗದ್ವಿ, ಬೇರೆ ಕಡೆ ಅದೀವಿ ಅಂದ್ರೆ ಅವರು ನಮ್ಮ ಕೈ ಸಿಗೋದಿಲ್ಲ ಸರ್. ಹಂಗಾಗಿ ಈ ನಾವು ಪ್ರತಿನಿತ್ಯ ಇದ್ರ ಮೇಲೆ ನಮ್ಮ ಜೀವನ ಸರ್.
ಅಂದ್ರೆ ಈ ಯುದ್ಧ ಒಂದು ರೀತಿ ನೆಪ ಆಗೈತನ ಅವ್ರಿಗೆ ಹೆಂಗೆ? ಇದು ಯುದ್ಧ ಅಲ್ಲಿ ಅವ್ರಿಗೆ ಎದುರಿಸಲಾಗತ್ತೈತೆ ಗೊತ್ತಿಲ್ಲ, ಆದ್ರೆ ಅದರ ಲಾಭವನ್ನು ಇವ್ರು ತೊಗೊಂಡು ನಮ್ಮ ಆಟೋ ಚಾಲಕರ ಹೊಟ್ಟೆ ಮೇಲೆ ಹೊಡೆಯುವಂಥ ಕೆಲಸ ಈಗ ರಾಜ್ಯದಾಗ ಎಲ್ಲ ಕಡೆ ಆಗತೈತಿ. ಈಗ ಗದಿನಾಗೂ ಮಾಡತ್ತಾರ ಸರ್. ಅಂದ್ರೆ ಸರ್ಕಾರ ಹೇಳೋದೊಂದು ರೇಟ್ ಬೇರೆ, ಇವರು ಕೊಡ್ತಾ ಇರೋದೊಂದು ರೇಟ್ ಬೇರೆ. ಇವತ್ತೇ ಆಹಾರ ಸಚಿವರಾದಂಥ ಕೆ.ಎಚ್. ಮುನಿಯಪ್ಪ ಅವರು 77 ರೂಪಾಯಿ ಐತಿ, ಅಷ್ಟು ಮ್ಯಾಗ ನೀವು ರೊಕ್ಕ ಕೊಡಬೇಡ್ರಿ ಬ್ಯಾಂಕ್ನಲ್ಲಿ ಅಂತಂದು ಅವ್ರು ಹೇಳ್ತಾರೆ ಸರ್. ಇವ್ರು ನೋಡಿದ್ರೆ ನಮ್ಗೆ ಆದೇಶ ಬಂದಿಲ್ಲ ಅಂತಾರೆ. ಹಂಗಾರೆ ನಿಮ್ಗೆ ಆದೇಶ ಬಂದಿದ್ದಾರ ಕಾಪಿ ಬೇಕಲ್ಲ, ನಿಮ್ಗೆ ಆದೇಶ ಬಂದಿದ್ದು ಕಾಪಿ ಬೇಕಲ್ಲ. ಅದಕ್ಕೆ ನಾವೇನು ಹೇಳ್ತೀವಿ ಅವ್ರಿಗೆ, ಇವ್ರಿಗೇನು ಹೇಳ್ತೀವಿ, ನೀವು ಪ್ರತಿನಿತ್ಯ ದರ ಏರಿಕೆ ಆಗಲಿ ಕಮ್ಮಿ ಆಗಲಿ ಅದ್ರದ್ದು ಒಂದು ಬೋರ್ಡ್ ಹಾಕ್ರಿ. ಆಮೇಲೆ ನಿಮ್ಗೆ ಏನು ನೋಟಿಸ್ ಬರ್ತಾ ಅದನ್ನು ಹಚ್ಚಿರಿ ಒಂದು ಜೆರಾಕ್ಸ್ ಕಾಪಿ, ನಾವು ಬಂದು ನೋಡ್ತೀವಿ. ನಿಮ್ಮ ಕಡೆ ಕರೆಕ್ಟ್ ರೇಟ್ ಇತ್ತಂದ್ರೆ ನಾವು ಯಾಕೆ ನಿಮ್ಮ ಜೋಡಿ ಕಿರಿಕಿರಿ ಮಾಡೋಣ, ಸುಮ್ಮನೆ ನಮ್ಮ ಪಾಡಿಗೆ ನಾವು ಹಾಕೊಂಡು ಹೋಗ್ತೀವಿ. ಬೇರೆದವ್ರು ಯಾರು ಇರ್ತಾರೋ ಅಂತಲ್ಲಿ ಹೋಗಿ ನಾವು ಪ್ರತಿಭಟನೆ ಮಾಡ್ತೀವಿ. ಇದು ಇದೇ ರೀತಿಯಾಗಿ ಇವರು ಹಗಲು ಧರವಣೆ ಮಾಡತ್ತಾರ ಅಂದ್ರೆ ನಾವು ಗದಗ ಜಿಲ್ಲೆ ಇರುವಂಥ ಜಿಲ್ಲಾಧಿಕಾರಿ ಗಮನಕ್ಕೆ ತರ್ತೀವಿ, ಪೊಲೀಸ್ ಇಲಾಖೆಯವ್ರಿಗೆ ಗಮನಕ್ಕೆ ತೊಗೊಂಬರ್ತೀವಿ. ಮುಂದಿನ ದಿನದಾಗ ಮತ್ತು ನಾವು ರಸ್ತೆಗೆ ಇಳಿಬೇಕಾಗತ್ತೆ, ಈ ಬಂಕ್ಗಳು ಬಂದ್ ಮಾಡಬೇಕಾಗತ್ತೆ, ರಸ್ತೆ ಬಂದ್ ಮಾಡಬೇಕಾಗತ್ತೆ. ಅದಕ್ಕೆ ದಾರಿ ಮಾಡಿ ಕೊಡಬೇಡ್ರಿ. ಆಟೋದವ್ರು ಅಂದ್ರೆ ಶ್ರೀಮಂತರಿಲ್ಲ, ಎಲ್ಲ ದುಡ್ಕೊಂಡು ತಿನ್ನೋ ವರ್ಗ ಐತಿ. ಅದಕ್ಕಾಗಿ ನಮ್ಮ ಹೊಟ್ಟೆ ಮೇಲೆ ಹೊಡಿಬೇಡ್ರಿ ಅಂತ ನಾವು ಮನವಿ ಮಾಡ್ಕೊತೀವಿ ಸರ್. ಇದು ಈ ಬೆಲೆ ಏರಿಕೆ ಎಷ್ಟು ಯಾವ ರೀತಿಯಾಗಿ ನಿಮಗೆ ತಡ್ತಾ ಇದೆ, ಯಾವ ರೀತಿಯಾಗಿ ಕಷ್ಟ ಆಗ್ತಾ ಇದೆ? ಸರ್, ಒಂದು ಕಡೆಗೆ ನೋಡಿದ್ರೆ ನಮ್ಗೆ ಗದಗ ಬೆಟಗೇರಿ ಒಳಗೆ ದುಡಿಮಿಲ್ಲ ಸರ್. ಫ್ರೀ ಬಸ್ ಆಗಿರೋದ್ರಿಂದ ಬಾಡಿಗೆ ಕಮ್ಮಿ ಆಗ್ಯಾವು. ನಾವು ಹೊಡಿತಾ ಇರೋದು 10-20 ರೂಪಾಯಿ ಶೀಟ್, ನಮಗೆ 30-40 ರೂಪಾಯಿ ಸಾಲಂಗಿಲ್ಲ ಸರ್. ಯಾಕಂದ್ರೆ ಈಗ 85 ರೂಪಾಯಿ ಗ್ಯಾಸ್ ರೇಟ್ ಆಗೈತಿ. ಈಗ 85 ರೂಪಾಯಿ ಗ್ಯಾಸ್ ರೇಟ್ ಅಂದ್ರೆ ನಮಗೆ 1 ಕಿಲೋಮೀಟ್ರಿಗೆ 14-15 ಕಿಲೋಮೀಟ್ರ್ ಕೊಡುತ್ತೆ ಸರ್. ಅಂಥ ಗಾಡಿಗಳನ್ನು ನಾವು ಇವತ್ತಿನ ದಿನಮಾನ ಓಡಿಸ್ಬೇಕಂದ್ರೆ ಭಾಳ ಅನಾನುಕೂಲ ಆಗೈತೆ ಸರ್. ಸರ್ಕಾರ ಆದಷ್ಟು ಬೇಗ ಏನು ಇಂಥ ಖಾಸಗಿ ಕಂಪ್ನಿ ಏನು ಏಜೆನ್ಸಿ ಕಂಪ್ನಿಯವ್ರು ಅದಾರ, ತಮಗೆ ಮನ ಬಂದಂಗೆ ತಾವು ರೇಟ್ ಏರಿಕೆ ಮಾಡಕ್ಕೆ ಕುಂತಾರ. ದಯವಿಟ್ಟು ಆದಷ್ಟು ಬೇಗನೆ ಸರ್ಕಾರ ಆಗಲಿ, ನಮ್ಮ ಜಿಲ್ಲಾಡಳಿತ ಆಗಲಿ, AC ಸಾಹೇಬರಾಗಲಿ, ಯಾಕಂದ್ರೆ ಇವ್ರ ಅಂಡ್ರ್ ಒಳಗೆ ಇವು ಬರ್ತಾವೆ ಸರ್ ಅಧಿಕಾರಿಗಳು ಇದ್ರೊಳಗೆ ಅಂತಂದ್ರೆ ಆದಷ್ಟು ಬೇಗ ಏನು ಇವು ಏಜೆನ್ಸಿ ಕಂಪ್ನಿಗಳಿಗೆ ಅವ್ರ ನೋಟಿಸನ್ನು ಜಾರಿಗೆ ಮಾಡಬೇಕು. ಆಮ್ಯಾಗ ಇವ್ರಿಗೆ ಸರಿಯಾದ ರೀತಿ ಒಳಗೆ ನಮ್ಮ ಆಟೋ ಚಾಲಕರಿಗೆ ತಿಳುವಳಿಕೆ ಪತ್ರ ಹೊರಗಡೆ ಅವ್ರು ನೋಟಿಸ್ ಬೋರ್ಡ್ ಹಾಕ್ಬೇಕು ಸರ್. ದರ ಚೇಂಜ್ ಆಗಿದ್ದಾಗಲಿ ಅಥವಾ ನೋಟಿಸ್ ಆಗಲಿ, ಏರಿಕೆ ಆಗಿದ್ದಾಗಲಿ ಇಳಿಕೆ ಆಗಿದ್ದಾಗಲಿ ಅವ್ರು ನೋಟಿಸ್ ಬೋರ್ಡ್ ಹಾಕ್ಬೇಕು ಸರ್. ಹಾಕಿ ಅದನ್ನು ಅವ್ರ ದರ ಹೆಚ್ಚಿಗೆ ಮಾಡಲಿ. ನಾವು ಅದಕ್ಕೇನು ಅಭ್ಯಂತರ ನಾವು ಮಾಡೋಂಗಿಲ್ಲ. ಸುಳ್ಳ ಎಲ್ಲೇ ಒಂದು ಕಡೆಗೆ ಒಂದು ಯುದ್ಧ ನಡೆದೈತಿ, ಅದ್ರ ಲಾಭವನ್ನು ಇವ್ರು ದುರುಪಯೋಗ ತೊಗೊಳಕ್ಕೆ ಕುಂತಾರ ಖಾಸಗಿ ಈ LPG ಮಾಲಕರಂತ ನಾನು ಹೇಳ್ತೀನಿ ಸರ್. ಇದಿಷ್ಟು ಏನು ಆಟೋ ಚಾಲಕರ ಮಾತು. ಏನು ಅಂದರೆ ಏನು ಈ ರೀತಿಯಾಗಿ ಯುದ್ಧ ನಡೀತಾ ಇದೆ, ಅದನ್ನು ಒಂದು ರೀತಿ ಬಂಡವಾಳ ಮಾಡಿಕೊಂಡು ಹಗಲು ಧೋರಣೆ ಮಾಡ್ತಾ ಇದ್ದಾರೆ. ಹೀಗಾಗಿ ಅಕಸ್ಮಾತ್ ಏನಾದರೂ ಜಿಲ್ಲಾಡಳಿತ ನಮ್ಮ ಮನವಿಗೆ ಸ್ಪಂದಿಸ್ತಾ ಇದ್ದರೆ ಮತ್ತೆ ಬೀದಿಗೆ ಇಳಿದು ಹೋರಾಟ ಮಾಡ್ತೇವೆ, ಇವ್ರಿಗೆ ಬುದ್ಧಿ ಏನು ಪಾಠವನ್ನು ಕಲಿಸ್ತೇವೆ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಸುರೇಶ್ ಕಡ್ಲಿಮಿಟ್ಟಿ, ನ್ಯೂಸ್ ಫಸ್ಟ್, ಗದಗ.